9ನೇ ತರಗತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು 9ನೇ ತರಗತಿಯ ಕನ್ನಡದ ಪದ್ಯಭಾಗದ 4ನೇ ಪದ್ಯವಾಗಿರ್ತಕ್ಕಂತಹ ನಿಯತಿಯನಾರ್ ಮೀರಿದಪ್ಪರ್. ಏನು ಪದ್ಯದ ಹೆಸರು? ನಿಯತಿಯನಾರ್ ಮೀರಿದಪ್ಪರ್. ಏನಂದ್ರೆ ಫಸ್ಟ್ ನಾವು ಈ ಪದ್ಯದ ಅರ್ಥವನ್ನು ತಿಳ್ಕೊಳ್ಳೋಣ. ನಿಯತಿಯನಾರ್ ಅಂದರೆ ಏನು? ಅಂದರೆ ವಿಧಿ ನಿಯಮ, ಯಾರಿಂದಲೂ ಮೀರಲು ಸಾಧ್ಯ ಇಲ್ಲ ಅಂತ. ನಿಯತಿ ಅಂದರೆ ವಿಧಿ ನಿಯಮ. ಯಾರು? ನಿಯತಿ ಅಂದರೆ ಕರ್ಮದ ಫಲವನ್ನು, ನಿಯತಿಯನಾರ್ ಅಂದರೆ ಕರ್ಮದ ಫಲ ಅಥವಾ ವಿಧಿ ನಿಯಮವನ್ನು ಯಾರೂ ಮೀರಲು ಸಾಧ್ಯವಿಲ್ಲ ಅನ್ನುವಂಥದ್ದು ಈ ಪದ್ಯದ ಹೆಸರು. ಅಂದರೆ ತಾವೇನು ಪಾಪವನ್ನು ಅಥವಾ ಕರ್ಮದ ಫಲವನ್ನು ಮಾಡಿರ್ತಾರೆ ಅಥವಾ ಅದರಿಂದ ಯಾರೂ ಸಹ ಅದನ್ನು ಮೀರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ತೀರಿಸಲೇಬೇಕು. ವಿಧಿ ನಿಯಮ ಅಥವಾ ಕರ್ಮದ ಫಲವನ್ನು ಯಾರಿಂದಲೂ ಮೀರಲು ಸಾಧ್ಯವಿಲ್ಲ. ಅರ್ಥ ಆಯ್ತಲ್ಲ? ನಿಯತಿಯನಾರ್ ಮೀರಿದಪ್ಪರ್. ಸೊ ಈ ಒಂದು ಪದ್ಯವನ್ನು ಬರೆದವರು ಜನ್ನ. ಬಹಳ ಪ್ರಮುಖವಾಗಿರ್ತಕ್ಕಂತಹ ಕವಿ. ಯಾರು? ಜನ್ನ. ಕವಿ ಚಕ್ರವರ್ತಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಂತಹ ಕವಿ ಯಾರು? ಜನ್ನ. ಈ ಪದ್ಯವನ್ನು ಬರೆದಿದ್ದಾರೆ. ಸೊ ನಾವು ಮೊದಲು ಈ ನಿಯತಿಯನಾರ್ ಮೀರಿದಪ್ಪರ್ ಪದ್ಯವನ್ನು ತಿಳಿಯುವುದಕ್ಕಿಂತ ಮೊದಲು ಈ ಕೃತಿಕಾರರ ಪರಿಚಯವನ್ನು ಮಾಡ್ಕೊಳ್ಳೋಣ. ಜನ್ನ ಯಾರು? ಇವರನ್ನು ಕವಿ ಚಕ್ರವರ್ತಿ ಅಂತ ಹೇಳ್ತಾರೆ. ಈ ಕವಿ ಚಕ್ರವರ್ತಿ ಅಂತ ಬಿರುದನ್ನು ಕೊಟ್ಟಿದ್ದು ಯಾರು ಅಂದರೆ ಕರ್ನಾಟಕವನ್ನು ಆಳ್ತಕ್ಕಂತಹ ಪ್ರಸಿದ್ಧ ಅರಸರ ರಾಜವಂಶವಾಗಿರ್ತಕ್ಕಂತಹ ಹೊಯ್ಸಳರ ಬಲ್ಲಾಳ ಅರಸ. ಇವರನ್ನು ಕವಿ ಚಕ್ರವರ್ತಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇವರೆಲ್ಲಿ ಹುಟ್ಟಿದ್ದಪ್ಪ ಅಂದರೆ ಜನ್ನ ಹುಟ್ಟಿದ್ದು ಹಾಸನ ಜಿಲ್ಲೆಯ ಹಳೆಬೀಡು, ಆ ಪ್ರಾಂತ್ಯದ ಕವಿ ಇವರು. ಸುಮಾರು 12ನೇ ಶತಮಾನ ಅಥವಾ 13ನೇ ಶತಮಾನದ ಮಧ್ಯಭಾಗದಲ್ಲಿ ಇವರು ಇದ್ದರು ಅನ್ನುವಂಥದ್ದು. ಹೀಗೆ ಅಷ್ಟೇ ಅಲ್ಲ, ನಂತರ ಇವರು ಅವರಿಂದ ಹೊಯ್ಸಳ ಬಲ್ಲಾಳ ಚಕ್ರವರ್ತಿಯಿಂದ ಕವಿ ಚಕ್ರವರ್ತಿ ಅಂತ ಒಂದು ಬಿರುದನ್ನು ಪಡೆದಂಥ ಇವರು ಅದೇ ವಂಶದ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಆಗಿ ಮಂತ್ರಿಯೂ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂತಹ ವ್ಯಕ್ತಿ. ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿ ಅಹಿಂಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶದ ರೂಪದಲ್ಲಿ ನೀಡಿದಂತಹ ಕವಿ. ನಿಮಗೆ ಗೊತ್ತು, ಜೈನ ಧರ್ಮ ಬಹಳ ಪ್ರಮುಖ. ಅಹಿಂಸೆಗೆ ಮಹತ್ವವನ್ನು ಕೊಡ್ತಕ್ಕಂತಹ ಧರ್ಮ. ಈ ಧರ್ಮಕ್ಕೆ ಸೇರಿದಂತಹ ಇವರು ಅಹಿಂಸಾ ತತ್ವವನ್ನು ತಮ್ಮ ಕಾವ್ಯಗಳ ರೂಪದಲ್ಲಿ ಜನರಿಗೆ ಸಂದೇಶವನ್ನು ನೀಡಿದಂತಹ ಕವಿ ಯಾರು? ಜನ್ನ. ಗೊತ್ತಾಯ್ತಲ್ಲ ಯಾರು ಜನ್ನ? ಜನ್ನ ಹಾಸನ ಜಿಲ್ಲೆಯ ಹಳೆಬೀಡು ಪ್ರಾಂತ್ಯದಲ್ಲಿ ಹೊಯ್ಸಳರ ಅರಸನಾಗಿರ್ತಕ್ಕಂತಹ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಅಂತ ಬಿರುದನ್ನು ಪಡೆದುಕೊಂಡಂತಹ ಕವಿ, ಹಾಗೂ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಹಾಗೂ ಮಂತ್ರಿಯೂ ಆಗಿ ಕಾರ್ಯವನ್ನು ನಿರ್ವಹಿಸಿ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಯಾರು? ಜನ್ನ. ಇವರು ಬರೆದಂತಹ ಪ್ರಮುಖ ಕೃತಿಗಳೆಂದರೆ ಯಶೋಧ ಚರಿತೆ, ಅನಂತನಾಥ ಪುರಾಣ, ಅನುಭವ ಮುಕ್ರ. ಇವರು ಬರೆದಿರ್ತಕ್ಕಂತಹ ಕಾವ್ಯಗಳು ಬಹಳ ಪ್ರಸಿದ್ಧವಾದಂತಹ ಕಾವ್ಯಗಳು ಅಂತ ಹೇಳ್ಬೋದು. ಸೊ ಅಹಿಂಸೆಗೆ ಮೊದಲನೇ ಪ್ರಾಶಸ್ತ್ಯ ಅಂತ ಕೊಡ್ತಕ್ಕಂಥ ಇವರು ಈ ಪದ್ಯ ಅಂದರೆ ಈ ಪ್ರಸ್ತುತ ಪದ್ಯ ಏನಿದೆ, ನಿಯತಿಯನಾರ್ ಮೀರಿದಪ್ಪರ್, ಈ ಪದ್ಯಭಾಗವನ್ನು ಇವರೇ ಬರೆದಿರ್ತಕ್ಕಂತಹ ಅಂದರೆ ಜನ್ನ ಕವಿ ವಿರಚಿತ ಯಶೋಧರ ಚರಿತೆ, ಜನ್ನ ಕವಿ ಬರೆದಂತಹ ಯಶೋಧರ ಚರಿತೆ ಕಾವ್ಯದಿಂದ ಈ ಒಂದು ಪದ್ಯ ಅಂದರೆ ನಿಯತಿಯನಾರ್ ಮೀರಿದಪ್ಪರ್ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳ? ನಿಯತಿಯನಾರ್ ಮೀರಿದಪ್ಪರ್ ಪದ್ಯವನ್ನು ಯಾವ ಒಂದು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ? ಯಶೋಧರ ಚರಿತೆ ಎನ್ನುವಂಥ ಕಾವ್ಯದಿಂದ ಈ ಒಂದು ಪದ್ಯವನ್ನು ಆರಿಸಿಕೊಂಡಿದ್ದಾರೆ. ಹಾಗಾದರೆ ಈ ಪಾಠವನ್ನು ನಾವು ಓದೋದಕ್ಕಿಂತ ಈ ಪದ್ಯವನ್ನು ಓದುವುದಕ್ಕೆ ಮೊದಲು ಏನಿದೆ ಅಂದರೆ ಈ ಒಂದು ಪದ್ಯದ ಆಶಯವೇನು ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತು, ಹಿಂಸೆಯ ಮೇಲೆ ಗೆಲ್ಲಬೇಕು, ಧರ್ಮ ಅಧರ್ಮದ ಮೇಲೆ, ನ್ಯಾಯ ಅನ್ಯಾಯದ ಮೇಲೆ, ನೀತಿ ಅನೀತಿಯ ಮೇಲೆ ಜಯವನ್ನು ಸಾಧಿಸಬೇಕು. ಇದು ಒಂದು ಲೋಕದ ಆಶಯ ಅಲ್ವಾ? ಹಿಂಸೆ ಮೇಲೆ ಗೆಲ್ಲಲೇಬೇಕು. ಧರ್ಮ ಮತ್ತು ಅಧರ್ಮದ ನಡುವೆ ಏನಾದರೂ ಯುದ್ಧ ಏನಾದರೂ ನಡೆದರೆ ಅಲ್ಲಿ ಗೆಲ್ಲುವಂಥದ್ದು ಧರ್ಮನೇ. ಅಧರ್ಮಕ್ಕೆ ಸೋಲಾಗಬೇಕು. ನ್ಯಾಯ ಅನ್ಯಾಯದ ನಡುವೆ ಯಾರಿಗೆ ನ್ಯಾಯ ಸಿಕ್ಕುವಂಥದ್ದು ನ್ಯಾಯಕ್ಕೆ, ಅನ್ಯಾಯದ ಮೇಲೆ ಅಲ್ಲ. ನೀತಿ ಅನೀತಿಗಳ ಮೇಲೆ ಜಯವನ್ನು ಸಾಧಿಸಬೇಕು ಅನ್ನುವುದು ಒಂದು ಲೋಕದ ಆಶಯ.
ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಮನುಷ್ಯನಲ್ಲಿ ಕಾಮ, ಕ್ರೋಧ, ಮದ, ಮಸ್ತ ಇವುಗಳಿಗೆ ಒಳಗಾಗಿ ಅವನು ತನವನ್ನು ಕಳ್ಕೊಳ್ತಾ ಇದ್ದಾನೆ. ಅನೇಕ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಇವುಗಳಿಂದ ಅವನು ದೂರ ಇರಬೇಕು, ಎಚ್ಚರದಿಂದ ಇರಬೇಕು. ಸ್ವಲ್ಪ ಏನಾದರೂ ಮೈಮರೆತರೂ ಸಹ ಅವನು ಕೊನೆಗೆ ತನ್ನ ತಪ್ಪಿನಿಂದ ನರಕವನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಮೂಲ ಸ್ಥಿತಿ. ಒಟ್ಟಿನಲ್ಲಿ ಈ ಪದ್ಯದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಅಹಿಂಸೆಗೆ ಮೊದಲನೆಯ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು? ಜನ್ನ ಕವಿಗಳು. ಈ ಪದ್ಯದ ಹೆಸರು ನಿಯತಿಯನಾರ್ ಮಿರಿದಪ್ಪರ್. ಮಕ್ಕಳು, ಈ ಪದ್ಯವನ್ನು ಹೇಳೋದಕ್ಕಿಂತ ಮೊದಲು ನಾನು ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಪೀಡಿತವಾಗಿರ್ತಕ್ಕಂಥ ಕಥೆಯನ್ನು, ಈ ಪದ್ಯಕ್ಕೆ ಪೂರ್ವವಾಗಿರ್ತಕ್ಕಂಥ ಒಂದು ಕಥೆಯನ್ನು, ನಾನು ಬಹಳ ಸುಂದರವಾದಂಥ ಕತೆ, ಈ ಕಥೆಯನ್ನು ನಾವು ಹೇಳಿ ನಂತರ ಈ ಪದ್ಯವನ್ನು ಮುಂದುವರಿಸೋಣ. ಈ ಒಂದು ಕತೆಗೆ ಪೂರ್ವ ಪೀಡಿತವಾಗಿರ್ತಕ್ಕಂತಹ ಕತೆ ಇದು. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಈ ಕತೆ ಏನು? ಪೂರ್ವ ಕತೆ ಇದು. ಈ ಪದ್ಯದ ಪೂರ್ವ ಕತೆ ಏನಪ್ಪ ಅದು ಅಂತಂದರೆ, ಒಂದು ರಾಜಪುರ ಅಂತ ಒಂದು ಪಟ್ಟಣ ಇತ್ತು, ಒಂದು ಊರದು. ಆ ಊರಿನಲ್ಲಿ ಒಬ್ಬ ರಾಜ ಇದ್ದ. ಯಾರು? ಅವನ ಹೆಸರು ಏನಪ್ಪ ಅಂತಂದರೆ ಮಾರಿದತ್ತ. ರಾಜಪುರ ಅನ್ನುವಂಥ ಪಟ್ಟಣದಲ್ಲಿ ದೊರೆ ಯಾರು? ಮಾರಿದತ್ತ. ಆ ಊರಿನಲ್ಲಿ ಒಂದು ದೇವಾಲಯವಿತ್ತು. ಅಲ್ಲಿ ಯಾವಾಗಲೂ ಚೈತ್ರ ಮಾಸದಲ್ಲಿ ಆ ದೇವಾಲಯದಲ್ಲಿ ಜಾತ್ರೆ ನಡೀತಾ ಇತ್ತು. ಯಾರು ಮಾಡ್ತಾಯಿದ್ರು ಜಾತ್ರೆನ? ದೊರೆ ಮತ್ತು ಪ್ರಜೆಗಳೆಲ್ಲ ಸೇರಿ ಆ ಊರಿನ ದೇವಿಯ, ಆ ದೇವರ ಹೆಸರೇನು? ಚಂಡಮಾರಿ ದೇವಾಲಯ. ರಾಜಪುರದಲ್ಲಿರ್ತಕ್ಕಂತಹ ದೇವಾಲಯದ ಹೆಸರೇನು? ಚಂಡಮಾರಿ. ಸೊ ರಾಜ ಮತ್ತು ಪ್ರಜೆಗಳೆಲ್ಲ ಸೇರಿಕೊಂಡು ಇದನ್ನು ಚೈತ್ರ ಮಾಸದಲ್ಲಿ ಬಹಳ ಅದ್ಧೂರಿಯಾಗಿರ್ತಕ್ಕಂತಹ ಒಂದು ಜಾತ್ರೆಯನ್ನು ಮಾಡ್ತಾಯಿದ್ರು. ಇದು ಅವರ ದೇವಿಯೂ ಹೌದು, ಅವರ ಆರಾಧಿಸ್ತಕ್ಕಂತಹ ದೇವಿನೂ ಹೌದು. ಯಾರು? ಚಂಡಮಾರಿ. ಒಮ್ಮೆ ಏನಾಗತ್ತಪ್ಪ ಅಂತಂದರೆ, ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಯುವಂಥ ಸಮಯ ಯಾವಾಗಲೂ ಬಲಿಯನ್ನು ಕೊಡ್ತಾಯಿದ್ರು. ಮತ್ತು ಮಾರಿದತ್ತನಿಗೇನು ಅಂದರೆ, ತಾನು ದೇವಿಯನ್ನು ಮತ್ತಷ್ಟು ಸಂತುಷ್ಟಿಪಡಿಸ್ಬೇಕು, ಸಂತೋಷಗೊಳಿಸಬೇಕು ಅಂತ ಹೇಳಿ ಮಾರಿಗೆ ಬಲಿ ಕೊಡುವುದಾಗಿ, ಮಾನವನನ್ನು ಹಿಡಿದು ತರಬೇಕು ನೀನು ಅಂತ ಹೇಳಿ ಅವನಿಗೆ ಒಂದು ಆ ದೇವಿಗೆ, ಚಂಡಮಾರಿ ದೇವಿಗೆ ಏನು ಕೊಡಬೇಕು? ಮಾನವನನ್ನು ಬಡಿ ಕೊಟ್ಟರೆ ಅವಳಿಗೆ ತುಂಬ ಖುಷಿ ಆಗುತ್ತೆ, ನನ್ನ ಮೇಲೆ ಸಂತೋಷಗೊಂಡು ನನಗೆ ಹರಿಸ್ತಾಳೆ ಅನ್ನುವಂಥದ್ದು ಯಾರು? ಆ ರಾಜ ಮಾರಿದತ್ತನ ಉದ್ದೇಶ ಆಗಿತ್ತು. ಅದಕ್ಕೆ ಅವನು ಅಲ್ಲಿರ್ತಕ್ಕಂಥ ತಳಾರನನ್ನು ಕರೀತಾರೆ. ಯಾರು? ಮಾರಿದತ್ತ ರಾಜ. ತಳಾರ ಅಂದರೆ ಯಾರು ಅಂದರೆ, ಅವನು ಒಬ್ಬ ಸೈನ್ಯದ ದಂಡನಾಯಕ. ಅವನ ಹೆಸರು ಚಂಡಕರ್ಮ ಅಂತ. ಅವನನ್ನು ಕರೆದ್ಬಿಟ್ಟು ಆಜ್ಞಾಪನೆ ಮಾಡ್ತಾನೆ. ಏನಂತ? ನೋಡು, ನಾನು ಮಾರಿಗೆ ಒಬ್ಬ ಮಾನವನನ್ನು ಬಲಿ ಕೊಡಬೇಕು, ನೀನು ಮಾನವನನ್ನು ತೆಗೆದುಕೊಂಡು ನರಬಲಿ ಕೊಡಬೇಕು, ನೀನೆಲ್ಲಾದರೂ ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅದು ಅವನ ಆದೇಶ. ಅವನ ಬಗ್ಗೆ ಇವನು ಚಂಡಕರ್ಮ ಏನು ಮಾಡೋದು ವಿರೋಧಿಸ ಆಗಿಲ್ಲ. ಅವನ ಮಾತನ್ನು ಕೇಳಲೇಬೇಕು, ರಾಜನ ಮಾತಲ್ವ, ಅವನ ಆಜ್ಞೆ ಇದು ಅಂತ ಹೇಳಿ ಅವನು ಹೊರಡ್ತಾನೆ. ಯಾರನ್ನು? ಮಾನವರನ್ನು ಹಿಡಿತರಲಿಕ್ಕೆ, ನರಬಲಿಯನ್ನು ಕೊಡಲಿಕ್ಕೆ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಸುಧಾತಾಚಾರ್ಯ ಮುನಿಗಳ ಹತ್ರ ಇಬ್ಬರು ಹುಡುಗರು, ಸಹೋದರಿಯರು, ಅಭಯರುಚಿ ಮತ್ತು ಅಭಯಮತಿ. ಅವ್ರು ಯಾರು ಅನ್ನೋದನ್ನು ನಂತರ ಹೇಳ್ತೇನೆ. ಸೊ ಆ ಇಬ್ಬರು ಚಿಕ್ಕ ಮಕ್ಕಳು, ಎಳೆ ವಯಸ್ಸಿನ ಮಕ್ಕಳು ಅಂದರೆ ತುಂಬ ಸಣ್ಣ ಮಕ್ಕಳು, ಅಲ್ಲಿ ಭಿಕ್ಷೆಗೆ ಹೊರಟಿರ್ತಾರೆ. ಯಾಕೆಂದರೆ ಸುಧಾರ್ಥ ಮುನಿಗಳಿಗೆ ಭಿಕ್ಷೆಯನ್ನು ತಂದು ಅವ್ರಿಗೂ ಸುಧಾರ್ಥ ಮುನಿಗಳು ಅಭಯರುಚಿ ಮತ್ತು ಅಭಯಮತಿಯ ಗುರುಗಳು, ಅವರನ್ನು ಭಿಕ್ಷೆ ಬೇಡಿ ಅವರಿಗೆ ಆಹಾರವನ್ನು ತರಲಿಕ್ಕೆ ಹೊರಟಿದ್ರು. ಆವಾಗ ಇವರ ಭೇಟಿ ಆಗ್ತಾನೆ. ಯಾರು? ಚಂಡಕರ್ಮ ಸಿಗ್ತಾನೆ. ಅವರನ್ನು ಹಿಡ್ಕೊಂಡು ಬಂದ. ಯಾರು? ಚಂಡಕರ್ಮ. ಯಾರ ಹತ್ರ? ಮಾರಿದತ್ತ ಹತ್ರ. ಅವರಿಬ್ಬರನ್ನು ಕರ್ಕೊಂಡೋಗಿ ಮಾರಿಯ ಮನೆಯ ಭಯಂಕರ ದೃಶ್ಯ ನೋಡಿದ್ರೆ ಹೆದರಿಕೆ ಆಗ್ತಾ ಇರುತ್ತೆ. ಆ ರೀತಿ ಬೆಂಕಿಯೆಲ್ಲ ಒಂಥರ ಚಂಡ ಮಾರಿ, ಅದು ಒಂದು ವಿಚಿತ್ರವಾದಂತಹ ಒಂದು ಎಂಥವ್ರು ನೋಡಿದ್ರೂ ಸಹ ವಿಚಿತ್ರರಾಗಬೇಕು, ಆ ರೀತಿಯ ಒಂದು ಭಯಂಕರವಾದಂಥ ದೃಶ್ಯ. ಅಲ್ಲಿ ಮಕ್ಕಳನ್ನು ಕರ್ಕೊಂಡೋಗಿ ನಿಲ್ಲಿಸಿದಾಗ ಆ ದೃಶ್ಯವನ್ನು ನೋಡಿ ಮಕ್ಕಳಿಗೆ ಹೆದರಿಕೆನೇ ಆಗಲ್ಲ. ಅಂದರೆ ಅವ್ರಿಗೆ ಗೊತ್ತು ನಮ್ಮನ್ನು ಬಲಿ ಕೊಡ್ತಾ ಇದ್ದಾರೆ ಅಂತ. ಆದರೂ ಸಹ ಯಾವುದೇ ವಿಚಲಿತರಾಗದೆ ಸ್ಥೈರ್ಯದಿಂದ ನಿಂತ್ಕೊಳ್ತಾರೆ. ಇದನ್ನು ನೋಡಿದಂತಹ ಮಾರಿದತ್ತನಿಗೆ ಆಶ್ಚರ್ಯ ಆಗತ್ತೆ. ಯಾರಿರ್ಬೋದು ಈ ಮಕ್ಕಳು? ಏನು ಹೆದರೋದೇ ಇಲ್ವಲ್ಲ, ಸಾವು ತಮ್ಮ ಕಣ್ಮುಂದೆ ಇದ್ದರೂ ಸಹ ಏನನ್ನು ವಿಚಲಿತರಾಗದೆ ಹೆದರಿಕೊಳ್ಳದೆ ಈ ರೀತಿಯಾಗಿ ನಿಂತಿದ್ದಾರಲ್ಲ, ಏನು ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಯಾರಿಗೆ ಬರುತ್ತೆ? ಮಾರಿದತ್ತನಿಗೆ ಬರುತ್ತೆ. ಏನು, ನೀವೆಲ್ಲಿಂದ ಬಂದಿದ್ದು, ನಿಮ್ಮ ಕತೆ ಏನು ಅಂತ ಅವಾಗ ಮೊದಲು ಅವರನ್ನು ಬಲಿ ಕೊಡುವುದಕ್ಕಿಂತ ಮೊದಲು ಅವರನ್ನು ಕೇಳ್ತಾನೆ, ನಿಮ್ಮ ಬಗ್ಗೆ ತಿಳಿಸಿ ಅಂತ.
ಆಗ ಅಭಯರುಚಿ ತಮ್ಮ ಪೂರ್ವ ಕಥೆಯನ್ನು ಹೇಳ್ತಾನೆ. ಗೊತ್ತಾಯ್ತಲ್ಲ, ಇದು ಏನು ಕತೆ ಅನ್ನೋದು ಇನ್ನೊಂದು ಕತೆ ಇದೆ. ಏನಪ್ಪ ಅದು ಕತೆ ಅಂದರೆ, ಉಜ್ಜಯಿನಿಯ ರಾಜಕುಮಾರ ಯಶೋಧರ ಅಂತ ಇದ್ದ. ಉಜ್ಜಯಿನಿ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಒಬ್ಬ ರಾಜಕುಮಾರ ಇದ್ದ. ಯಾರು? ಯಶೋಧರ. ಅವನೊಬ್ಬ ರಾಜಕುಮಾರ. ಅವನ ತಂದೆ ಯಶೌಗ, ತಾಯಿ ಚಂದ್ರಮತಿ, ಪತ್ನಿ ಅಮೃತಮತಿ. ಗೊತ್ತಾಯ್ತಲ್ಲ, ಯಶೋಧರನ ತಂದೆ ಯಾರು? ಯಶೌಗ, ತಾಯಿ ಚಂದ್ರಮತಿ, ಅವನ ಹೆಂಡತಿ ಅಮೃತಮತಿ. ಸುಖವಾಗಿ ಒಂದು ಸಂಸಾರ ಚೆನ್ನಾಗಿ ನಡೀತಾ ಇತ್ತು. ಯಶೋಧರ ಅಮೃತಮತಿಯ ಜೊತೆಗೆ ಒಳ್ಳೆ ಅನ್ಯೋನ್ಯತೆ ಇತ್ತು. ಸುಖದಿಂದ ಜೀವನವನ್ನು ನಡೆಸ್ತಾ ಇದ್ರು. ನೋಡಲಿಕ್ಕೆ ಯಶೋಧರ ಬಹಳ ಸುಂದರವಾಗಿದ್ದ ಮತ್ತು ಎಲ್ಲ ವಿಧ ಪಾರಂಪರಗಳನ್ನು ತಿಳ್ಕೊಂಡಿದ್ದ, ಸುಸಂಸ್ಕೃತನಾದನೂ ಆಗಿದ್ದ. ಆದರೆ ಸುಸಂಸ್ಕೃತನಾದ ಯಶೋಧರನ ಪತ್ನಿ ಇದ್ದಕ್ಕಿದ್ದಂಗೆ, ಅಂದರೆ ಯಾರು? ಅಮೃತಮತಿಗೆ ಒಬ್ಬ ಮಾವಟಿಗನ ಗಾನ ಮಾಧುರ್ಯ. ಅವ್ನು ನೋಡ್ಲಿಕ್ಕೆ ಏನು ಚೆನ್ನಾಗಿರಲ್ಲ, ಕುರೂಪಿ. ಆದರೆ ಅವನ ಹಾಡಿಗೆ ಮನಸ್ಸೋತು ಬಿಡ್ತಾಳೆ. ಯಾರು? ಅಮೃತಮತಿ. ಮನಸ್ಸೋತು ಅವನಿಗೆ, ತನ್ನ ಗಂಡನಿಗೆ ದ್ರೋಹವನ್ನು ಮಾಡ್ತಾಳೆ. ಅವನ ಜೊತೆ ಮನಸ್ಸೋಲ್ತಾಳೆ. ಯಾರ ಜೊತೆ? ಮಾವಟಿಗನ ಗತೆ, ಅಂದರೆ ಗಜಗಳನ್ನು ಸಾಕುವನನ್ನು ಮಾವಟಿಗ. ಅವನು ಕುರೂಪಿಯು ಸಹ ಆಗಿರ್ತಾನೆ. ಅವನ ಹೆಸರು ಅಷ್ಟಾವಂಕ ಮಾವಟಿಗ. ಇದನ್ನು ನೋಡಿ ಪಾಪ ಅವನಿಗೆ ತುಂಬ ಚಿಂತೆ ಒಳಗಾಗ್ತಾನೆ. ಯಾರು? ಯಶೋಧರ. ತನ್ನ ಹೆಂಡತಿ ಈ ರೀತಿ ಮಾವಟಿಗನ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ತಿದ್ದಾಳಲ್ಲ ಅಂತ, ಇದೆಂತಹ ಹೇಯ ಕೃತ್ಯ ಅಲ್ವಾ ಇದು ಅಂತ ಅದನ್ನು ಕಣ್ಣಾರೆ ಕಂಡುಬಿಟ್ಟು ಅವನಿಗೆ ಬಹಳ ಖಿನ್ನತೆಗೆ ಒಳಗಾಗ್ತಾನೆ. ಯಾವಾಗಲೂ ಒಂದು ರೀತಿಯ ಖಿನ್ನತೆ, ಚಿಂತೆಯಲ್ಲೇ ಇರ್ತಾನೆ. ಆಗ ಅವನ ತಾಯಿ ಯಾರು? ಚಂದ್ರಮತಿ. ಯಶೋಧರನ ತಾಯಿ ಯಾರು? ಚಂದ್ರಮತಿ. ಕೇಳ್ತಾಳೆ, ಯಾಕೆ ಮಗನೇ ಹೀಗಿದೆಯಾ, ಇಷ್ಟು ಖಿನ್ನತೆಗೆ ಏನು ಕಾರಣ ಅಂತ ಹೇಳ್ತಾನೆ. ಆದರೆ ಅವ್ರ ತಾಯಿಗೆ ನಿಜ ಸ್ಥಿತಿ ಹೇಳೋಕ್ಕಾಗಲ್ಲ. ಯಾಕಂದರೆ ತನ್ನ ಹೆಂಡತಿ ಯಾರೋ ಮಾವಟಿಗನ ಜೊತೆಗೆ ಸಂಬಂಧನ ಇಟ್ಕೊಳ್ಳೋದು ತಪ್ಪು, ಹೇಳೋಕ್ಕೆ ಅವನಿಗೆ ಅಸಹ್ಯ ಆಗುತ್ತೆ. ಸೊ ಅವನೇನು ಈ ಒಂದು ಹೇಯ ಕೃತ್ಯ, ಸೊ ಅದನ್ನು ನಾನು ಹೇಗೆ ಹೇಳೋದು ಅಂತ ಮತ್ತಷ್ಟು ಅದನ್ನು ಹೇಳಲಾರ್ದೆ, ಇಲ್ಲಮ್ಮ ನನಗೆ ಒಂದು ನಿನ್ನೆ ರಾತ್ರಿ ಒಂದು ದುಸ್ವಪ್ನ ಕಣ್ಣಿ, ಅಂದರೆ ಕೆಟ್ಟ ಕನಸು ಬಿತ್ತು, ಅದನ್ನು ಕಂಡು ನನ್ನ ಮನಸ್ಸು ಹೀಗಾಗಿದೆ ಅಂತ ಹೇಳ್ತಾನೆ. ಆವಾಗ ತಾಯಿಗೆ, ಮಗ ಯಾಕೆ ಹಿಂಗಿದ್ದಾನೆ, ಏನಾದರೂ ಮಾಡಬೇಕು ಅಂತ ಹೇಳಿ ಕೊನೆಗೆ ಅವಳು ಏನು ಮಾಡ್ತಾಳೆ ಅಂದರೆ, ನಿನ್ನ ಸ್ವಪ್ನ ಬಿಟ್ಟಿದೆಯಲ್ಲ, ಕನಸು ಬಿದ್ದಿಲ್ಲ, ಅದಕ್ಕೆ ಏನಾದ್ರು ನಿವಾರಣೆಗೆ ಪ್ರಾಣಿ ಬಲಿಯನ್ನು ಕೊಡಬೇಕು ಅಂತ ಹೇಳ್ತಾಳೆ. ಅವನಿಗೆ ಅದು ಇಷ್ಟ ಇಲ್ಲ. ಅವನ ಅಹಿಂಸವಾದಿ. ಯಾರು? ಯಶೋಧರ. ಇಲ್ಲ, ಅವನಿಗೆ ಇಷ್ಟ ಆಗಲ್ಲ, ನಾನು ಪ್ರಾಣಿ ಬಲಿಯನ್ನು ಕೊಡಲ್ಲ, ಅದಕ್ಕೆ ಒಪ್ಪೋದಿಲ್ಲ ಅವನು, ತಾಯಿ ಹೇಳಿರ್ತಕ್ಕಂಥ ಪ್ರಾಣಿ ಬಲಿಯನ್ನು. ಆಗ ತಾಯಿಗೆ ಸಮಾಧಾನ ಹೇಗಾದ್ರು ಮಾಡಬೇಕಲ್ವ, ಏನಾದ್ರು ಕೊಡಲೇಬೇಕು ಅಂತ ಸಮಾಧಾನಕ್ಕಾಗಿ ಒಂದು ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಕೋಳಿಯನ್ನು ಬಲಿ ಕೊಡಲು, ಅಂದರೆ ಒಂದು ಕೋಳಿಯನ್ನು ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಕೋಳಿ, ಆ ಕೋಳಿಯನ್ನು ಬಲಿ ಕೊಡೋಣ ಅಂತ ಒಪ್ತಾನೆ. ಹಿಟ್ಟಿನ ಕೋಳಿಯನ್ನು ಬಲಿ ಕೊಡಬೇಕು ಅಂತ ಹೇಳಿ ದೇವ್ರ ಮುಂದೆ ಹೋಗಿ ಇಟ್ಟಾಗ ಅಲ್ಲೊಂದು ಅದನ್ನು ಬಲಿ ಕೊಟ್ಟ ತಕ್ಷಣ ಅದರಿಂದ ಒಂದು ವಾಯ್ಸ್ ಬರುತ್ತೆ. ಬೆಂತರ ಅಂದರೆ ಬೆಕ್ಕಿನ, ಅಂದರೆ ಆ ಒಂದು ಹಿಟ್ಟಿನ ಮುದ್ದೆ, ಕೋಳಿಯ ಮುದ್ದೆ ಒಳಗೆ ಯಾವುದಿರುತ್ತಂತೆ? ಬೆಂತರ. ಸೊ ಅದು ಕೂಗ್ಬಿಟ್ಟು ಸತ್ತೋಗ್ಬಿಡತ್ತೆ. ಅವನಿಗೆ ಮತ್ತಷ್ಟು ಯಶೋಧರ ಖಿನ್ನತನ ಆಗ್ತಾನೆ. ಅಯ್ಯೋ, ನಾನು ಪ್ರಾಣಿಯನ್ನು ಕೊಂದುಬಿಟ್ನಲ್ಲ, ಇವನು ಅಹಿಂಸವಾದಿ. ಅವಾಗ ಅವನು ನನ್ನಿಂದ ಒಂದು ಪ್ರಾಣಿ ಹಸುನಿಗೆ ಬೇಕಾಯ್ತಲ್ಲ ಅಂತ ಹೇಳಿ ಮತ್ತಷ್ಟು ಖಿನ್ನತೆ ಒಳಗಾದಾಗ ಯಶೋಮತಿಗೆ ಕಷ್ಟಪಟ್ಟು ಕಾಡಿಗೆ ತಪಕ್ಕೆ ಹೋಗಲು ಅನುವನ್ನು ಪಡ್ಕೊಳ್ತಾನೆ. ವಿಷಯ ಇನ್ನೇನು ಕಾಡಿಗೆ ಹೋಗ್ತಾನೆ ಅಂತ ಗೊತ್ತಾದ ತಕ್ಷಣವೇ ಅವನ ಹೆಂಡತಿ ಯಾರು? ಅಮೃತಮತಿ ಏನು ಮಾಡ್ತಾಳೆ? ಗಂಡ ಮತ್ತು ಅವನ ತಾಯಿ, ಅಂದರೆ ಇವಳ ಅತ್ತೆ ಚಂದ್ರಮತಿಗೆ ವಿಷವನ್ನು ಕೊಟ್ಟು ಕೊಲ್ಲಿಸ್ಬಿಡ್ತಾಳೆ. ಯಾರು? ಅಮೃತಮತಿ. ಅರ್ಥ ಆಯ್ತಲ್ಲ ಮಕ್ಕಳ? ಹೀಗೆ ಯಶೋಧರ ಮತ್ತು ಚಂದ್ರಮತಿ ತಾಯಿ ಮಗ ಇಬ್ಬರು ವಿಷವನ್ನು ಕೊಟ್ಟು ಸಾಯಿಸ್ತಾಳೆ. ಇದಾದಮೇಲೆ ಮತ್ತೇನಾಗುತ್ತೆ ಅಂದರೆ, ಈ ಸತ್ತಂತಹ ಯಶೋಧ ಮತ್ತು ಇದೊಂದು ಕತೆ ಅಷ್ಟೇ. ಚಂದ್ರಮತಿ ಮುಂದಿನ ಜನ್ಮಗಳಲ್ಲಿ ಅನೇಕ ರೂಪಗಳಲ್ಲಿ ಹುಟ್ಟುತ್ತಾರೆ. ಒಂದ್ಸರಿ ನವಿಲು ಒಂದು ಜನ್ಮದಲ್ಲಿ ನವಿಲು ನಾಯಿಯಾಗಿ ಹುಟ್ಟುತ್ತಾರೆ, ಹಾವು ಮುಳ್ಳು ಹಂದಿ ಆಗ್ತಾರೆ, ಮೀನು ಮೊಸಳೆ ಆಗ್ತಾರೆ, ಆಡು ಹೋತ ಕೋಣ ಹೋತಗಳಾಗಿ, ಕೊನೆಗೆ ಕೋಳಿ ಪಿಳ್ಳೆಗಳಾಗಿ, ಕೋಳಿ ಮತ್ತು ಪಿಳ್ಳೆ ಇವೆರಡುಗಳಾಗಿ ಜನಿಸ್ತಾರೆ. ಒಮ್ಮೆ ಅಕಂಪನ ಮುನಿಯ ಉಪದೇಶವನ್ನು ಇಬ್ಬರು ಕೋಳಿಗಳು ವ್ರತವನ್ನು ಆಚರಿಸಿ ಹರ್ಷದಿಂದ ಕಲಿತಾಗ ವನವಿಹಾರಕ್ಕೆ ಹೋಗಿದ್ದ ಯಶೋಮತಿಯ ಬಾಣಕ್ಕೆ ತುತ್ತಾಗ್ತಾರೆ. ಯಶೋಮತಿ ಯಾರು? ಯಶೋಧರನ ಮಗ. ಸೊ ಅವನೇ ಆ ಕೋಳಿಗೆ ಬಾಣದಿಂದ ಹೊಡಿತಾನೆ.
ಕೊನೆಗೇನಾಗುತ್ತೆ, ಕೊನೆಯ ಜನ್ಮದಲ್ಲಿ ಆ ಯಶೋಮತಿಯ ಪತ್ನಿ ಕುಸುಮಾಳ ಹೊಟ್ಟೆಯಲ್ಲಿ ಮಕ್ಕಳಾಗಿ ಹುಡ್ತಾರೆ. ಯಾರು? ಅಮೃತಮತಿ ಯಶೋಧರ ಮತ್ತು ತಾಯಿ ಚಂದ್ರಮತಿ. ಈ ಅವಳಿ ಮಕ್ಕಳೇ ಅಭಯರುಚಿ ಮತ್ತು ಅಭಯಮತಿ. ಅವರು ನಂತರ ಸುಧಾತಾಚಾರ್ಯರಲ್ಲಿ ಶಿಷ್ಯ ವೃತ್ತಿಯನ್ನು ಸ್ವೀಕರಿಸ್ತಾರೆ. ಇದರ ಮುಂದಿನ ಪದ್ಯನೇ ಇದಕ್ಕೆ ನಂತರ ಇವರಿಬ್ಬರು ಏನಾದರೂ ಅನ್ನುವಂಥದ್ದು ಮುಂದಿನ ಭಾಗವನ್ನು ನಾವು ನಿಯತಿಯನಾರ್ ಮೀರಿದಪ್ಪರ್ ಅನ್ನುವಂಥ ಮುಂದಿನ ಭಾಗದಲ್ಲಿ ನಾವು ನೋಡ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಇದು ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಕತೆ. ಇಲ್ಲಿ ಜನ ಅಹಿಂಸಾವಾದಿಯಾಗಿರೋದ್ರಿಂದ ಅಹಿಂಸೆಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ನಂತರ ಅದು ಕತೆ ರೂಪದಲ್ಲಿ ಹೇಗೆ ಬಹಳ ಸ್ವಾರಸ್ಯಕರವಾಗಿ ನಿಮಗೆ ಹೇಳಿರ್ತಕ್ಕಂಥದ್ದನ್ನು ನೋಡ್ತೀರ. ಸೊ ಇದು ಹಳೆಗನ್ನಡದ ಪದ್ಯವಾಗಿರೋದ್ರಿಂದ ಬಹಳ ನಿಧಾನವಾಗಿ ಅಲ್ಲಿರ್ತಕ್ಕಂಥ ಅಕ್ಷರಗಳನ್ನು ನೀವು ಗುರುತಿಸ್ತಾ ಪ್ರತಿಯೊಂದನ್ನು ಸಹ ಹೇಗೆ ಓದಬೇಕು, ಹೇಗೆ ಓದಿದರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನುವುದನ್ನು ಮುಂದಿನ ನೆಕ್ಸ್ಟ್ ತರಗತಿಯಲ್ಲಿ ನಾನು ಅದರ ವಿವರಣೆಯನ್ನು ಕೊಡ್ತೇನೆ. ನಿಮ್ಮೆಲ್ಲರಿಗೂ ಈ ಪೂರ್ವಕತೆ, ಈ ಪದ್ಯದ ಪೂರ್ವಕತೆ ಮೊದಲ ಭಾಗವನ್ನು ತಿಳ್ಕೊಂಡು ನೀವು ಪದ್ಯವನ್ನು ಓದಿದಾಗ ನಿಮಗೆ ಈಸಿಯಾಗಿ ಮುಂದಿನ ಭಾಗ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ಪೂರ್ವಕತೆಯನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಇಲ್ಲಿ ಹಿಂಸೆ ಅನ್ನುವುದು ದುಷ್ಫಲ, ಅಹಿಂಸೆ ಅನ್ನುವುದು ಸತ್ಫಲ. ಹಿಂಸೆಯನ್ನು ಮಾಡಿದ್ರೆ ನಿಮಗೆ ದುಷ್ಫಲ ಆಗುತ್ತೆ, ಅಂದರೆ ಕೆಟ್ಟದ್ದು ಆಗುತ್ತೆ. ಈ ಅಹಿಂಸೆಯಿಂದ ನಿಮಗೆ ಸತ್ಫಲಗಳು ಸಿಗುತ್ತೆ. ಇದನ್ನು ತಿಳಿಸುವಂತಹ ಒಂದು ಧಾರ್ಮಿಕ ಕಾವ್ಯ ಅಂತ ಇದನ್ನು ಹೇಳ್ಬೋದು. ಇದು ಜೀವ ಬಲಿಯ ಹಿನ್ನೆಲೆಗೆ ಪೂರಕವಾಗಿರ್ತಕ್ಕಂತಹ ರೀತಿಯಲ್ಲಿ ಕವಿಯವರು ಬರೆದಿರಂತಹ ಒಂದು ಕತೆ, ಒಂದು ಪದ್ಯ ಇದು. ಸೊ ಇದರ ಮುಂದಿನ ಭಾಗವನ್ನು, ಈ ಪದ್ಯದ ವಿವರಣೆಯನ್ನು ನಂತರದ ತರಗತಿಯಲ್ಲಿ ನಿಮಗೆ ವಿವರಿಸ್ತೇನೆ. ಅಲ್ಲಿವರೆಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು.